ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ದೊಡ್ಡ ಶತ್ರು ಯಾರು ಗೊತ್ತಾ? ನಮ್ಮದೇ ಮನಸ್ಸು. ಮನಸ್ಸು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ನಾವು ಯಶಸ್ಸು ಕಾಣ್ತಾ ಹೋಗ್ತೀವಿ. ಅದೇ ನಮ್ಮ ಮನಸ್ಸು ಅಲೆಯಲು ಶುರು ಮಾಡ್ತಾ ಇದ್ರೆ, ಬೇರೆ ತುಂಬಾ ಕಡೆ ಯೋಚನೆ ಮಾಡಲು ಶುರು ಮಾಡಿದ್ರೆ ಜೀವನವೇ ಕುಸಿದು ಕೂಡ ಹೋಗುತ್ತೆ. ಇಂದು ನಾವು ಮಹಾನ್ ಗುರು ದಂಡಪಾಣಿ ಅವರ ಉಪದೇಶದಿಂದ ಒಂದು ಅದ್ಭುತವಾದ ಪಾಠವನ್ನ ಕಲಿಯೋಣ. ನಿಮ್ಮ ಮನಸ್ಸನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದನ್ನ ನೀವು ಕಲ್ತ್ಕೊಳ್ಳೇಬೇಕು. ಇದು ತುಂಬಾ ದೊಡ್ಡ ವಿದ್ಯೆ ಕೂಡ ಆಗಿದೆ. ಇದಕ್ಕೆಲ್ಲದಕ್ಕಿಂತ ಮುಂಚೆ ಹೇಗೆ ಮನಸ್ಸು ಕಾರ್ಯನಿರ್ವಹಿಸುತ್ತೆ ಅಂತ ಕೂಡ ನಾವು ತಿಳ್ಕೊಂಡ್ರೆ ಮನಸ್ಸನ್ನ ಹೇಗೆ ನಿಯಂತ್ರಿಸಬೇಕು ಅಂತ ಕೂಡ ನಾವು ತಿಳ್ಕೊಳ್ತಾ ಹೋಗ್ತೀವಿ. ದಂಡಪಾಣಿ ಅವರು ಆಶ್ರಮಕ್ಕೆ ಹೋದಾಗ ಕಲಿತ ಮೊದಲ ಪಾಠ ಏನು ಗೊತ್ತಾ? ಮೊದಲು ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಎಂಬುದನ್ನ ಅರ್ಥ ಮಾಡ್ಕೋಬೇಕು ಅಂತ ನಾವಾಗಲೇ ಹೇಳಿದನ, ಅದನ್ನೇ ಅವರು ಕೂಡ ಕಲ್ತಿದ್ದು. ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ತಿಳಿದ ಮೇಲೆ ನೀವು ಅದನ್ನ ನಿಯಂತ್ರಿಸಬಹುದು. ನಿಯಂತ್ರಿಸಿದ ಮೇಲೆ ಅದನ್ನ ಫೋಕಸ್ ಕೂಡ ಮಾಡ್ಬೋದು. ನಿಮ್ಗೆ ಎಲ್ಲಿ ಬೇಕು, ಯಾವ ಕೆಲಸಕ್ಕೆ ಬೇಕು ಅಲ್ಲಿ ಕೂಡ ಫೋಕಸ್ನ ಮಾಡ್ಬೋದು. ಫೋಕಸ್ ಮಾಡಿದ ಮೇಲೆ ಜೀವನದ ಪ್ರತಿಯೊಂದು ಕನಸನ್ನು ಕೂಡ ನಾನು ಮನೆ ಕಟ್ಟಬೇಕು, ನಾನು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನು ಬೆಳಿಬೇಕು, ಜೀವನದಲ್ಲಿ ನಾನು ಸಂತೋಷವಾಗಿರ್ಬೇಕು ಅಂತ ನೀವು ಯೋಚನೆ ಮಾಡ್ತೀರಾ. ಅದೆಲ್ಲ ಫೋಕಸ್ ಬಂದ ಮೇಲೆ ನೀವು ಜೀವನದ ಪ್ರತಿಯೊಂದು ಈ ಥರ ಕನಸನ್ನು ಕೂಡ ನನಸು ಮಾಡ್ಕೊಳ್ತಾ ಹೋಗ್ಬೋದು. ಆದರೆ ನಾವು ಪ್ರತಿದಿನ ಏನು ಅಭ್ಯಾಸ ಮಾಡ್ತಿದ್ದೀವಿ ಗೊತ್ತಾ? ಗಮನ ಚಲನೆ ಅಥವಾ ಡಿಸ್ಟ್ರಾಕ್ಷನ್ ಕೂಡ ಆಗ್ತಾ ಇದೆ ನಮಗೆ. ಗಮನ ಚಲನೆ ಅಂತ ಕೂಡ ಕನ್ನಡದಲ್ಲಿ ಕರೀತಾರೆ. ಫೋನ್ ಇರ್ಬೋದು, ಫೋನಲ್ಲಿ ಬರೋ ನೋಟಿಫಿಕೇಶನ್ ಇರ್ಬೋದು, ಟಿ ವಿ ನಾವು ನೋಡ್ತಾ ಇರ್ಬೋದು, ಅಥವಾ ಗಾಸಿಪ್ಗಳು ಅಕ್ಕಪಕ್ಕ ಏನು ನಡೀತಾ ಇದೆ ಇವುಗಳಲ್ಲಿ ನಮ್ಮ ಮನಸ್ಸನ್ನ ಎಳೆದುಕೊಂಡು ಹೋಗ್ತಾ ಇರ್ತೀವಿ. ಅಂತಿಮವಾಗಿ ನಾವು ಏನು ಕೂಡ ಮಾಡಲ್ಲ, ನಾನು ಏನು ಮಾಡ್ತಿಲ್ಲ, ಸಮಯವೇ ಸಾಲ್ತಿಲ್ಲ ಅಂತ ಕೊನೆಯದಾಗಿ ಸಮಯವನ್ನೇ ದೂರಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ದಂಡಪಾಣಿ ಅವರು ಹೇಳ್ತಾರೆ, ನಿಮ್ಮ ಶಕ್ತಿ ಅಥವಾ ಎನರ್ಜಿ ಹಣದಂತಿರಬೇಕು. ಹಣವನ್ನು ಹೇಗೆ ಜಾಣ್ಮೆಯಿಂದ ನಾವು ಹೂಡಿಕೆ ಮಾಡ್ತಿರ್ತೀವಿ, ಹಾಗೆ ಜಾಣ್ಮೆಯಿಂದ ಖರ್ಚನ್ನು ಕೂಡ ಮಾಡ್ತೀವಿ, ಹಾಗೆ ನಿಮ್ಮ ಶಕ್ತಿಯನ್ನು ಕೂಡ ಹೂಡಿಕೆ ಮಾಡಬೇಕು. ಏಕೆಂದರೆ ಶಕ್ತಿ ಅಸೀಮವಲ್ಲ. ಅಂದರೆ ಶಕ್ತಿ ತುಂಬ ಜಾಸ್ತಿ ಇರೋಲ್ಲ, ಎಲ್ಲರಿಗೂ ಒಂದಷ್ಟೇ ಶಕ್ತಿ ಕೂಡ ಇರುತ್ತೆ. ನಿಮಗೆ ಒಂದು ದಿನದಲ್ಲಿ ಸಿಗೋ ಶಕ್ತಿ ಸೀಮಿತವಾಗಿ ಕೂಡ ಇರುತ್ತೆ. ಆ ಕಾರಣಕ್ಕೋಸ್ಕರ ಆ ಎನರ್ಜಿಯನ್ನು ಯಾವ ರೀತಿ ಬಳಸ್ತೀರಾ, ನಿಮಗೆ ನೀವು ಡಿಸ್ಟ್ರಾಕ್ಷನ್ ಮಾಡ್ಕೊಳ್ದಲ್ಲೇ ಚೆನ್ನಾಗಿ ಬದುಕ್ತೀರಾ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಹೀಗಾಗಿ ಯಾವುದಕ್ಕೂ ಸಮಯ ಇಲ್ಲ ಅನ್ನೋದು ತಪ್ಪು. ನೀವು ಆಯ್ಕೆ ಮಾಡ್ತಾ ಇರೋದು ಯಾವ ವಿಷಯಕ್ಕೆ, ಗಾಸಿಪ್ಗಳಿಗ, ಟಿ ವಿಗಳಿಗ, ಫೋನ್ ಬರೋ ನೋಟಿಫಿಕೇಶನ್ಗ ಅಂತ ಕೂಡ ನೀವು ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿ. ಗುರು ಕೂಡ ಹೇಳ್ತಾರೆ ಏನಂದ್ರೆ ಅವೇರ್ನೆಸ್ ಹಾಗೂ ಮೈಂಡ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಗುರು ಒಂದು ಅದ್ಭುತ ಉದಾಹರಣೆ ಕೂಡ ಕೊಡ್ತಾರೆ. ಏನಂತ ಅಂದ್ರೆ, ನಮ್ಮ ಅವೇರ್ನೆಸ್ ಒಂದು ಬೆಳಕಿನ ಚೆಂಡಿನಂತೆ ಅಥವಾ ಒಂದು ಬಾಲ್ನಂತೆ ಅಂತ ಹೇಳ್ಬೋದು. ನಮ್ಮ ಮನಸ್ಸು ಒಂದು ದೊಡ್ಡ ಆಕಾಶದಂತೆ. ಅದರಲ್ಲಿ ಕೋಪ, ಸಂತೋಷ, ಪ್ರೀತಿ, ಕಲಿಕೆ, ಆಕರ್ಷಣೆ, ಕಲಾ, ವಿಜ್ಞಾನ ಎಲ್ಲ ಸೆಕ್ಷನ್ಗಳು ಇರ್ತವೆ. ಈ ಒಂದು ಬೆಳಕಿನ ಚೆಂಡೆ ಇರುತ್ತಲ್ಲ, ಅವೇರ್ನೆಸ್ ಅನ್ನೋ ಚೆಂಡು, ಯಾವ ಸೆಕ್ಷನ್ಗೆ ಹೋದ್ರೂ ಅದು ಬೆಳಗಾಗುತ್ತೆ. ನೀವು ಆ ವಿಚಾರದಲ್ಲೇ ತಲ್ಲೀನರಾಗ್ತಾ ಹೋಗ್ತೀರಾ ಕೂಡ. ನಿಮ್ಮ ಮನಸ್ಸನ್ನ ಒಂದು ಕೋಪ, ಸಂತೋಷ, ಪ್ರೀತಿ, ಕಲಿಕೆ ಒಳಗೆ ಕಲಿಕೆಯಲ್ಲಿ ಮತ್ತೆ ನೀವು ಕಲಾ, ವಿಜ್ಞಾನದಲ್ಲಿ ಸೆಕ್ಷನ್ಗಳಲ್ಲಿ ಬಳಸ್ಕೊಂಡ್ರೆ ನಿಮ್ಮ ಅವೇರ್ನೆಸ್ ಕೂಡ ಜಾಗೃತವಾಗುತ್ತೆ. ಹಾಗೂ ನೀವು ಕೂಡ ಕಾನ್ಸಂಟ್ರೇಷನ್ ಹೆಚ್ಚಿಸ್ಕೊಂಡು ನಿಮ್ಮ ಜೀವನಕ್ಕೆ ಒಂದು ಬಲ ಕೂಡ ತಂದುಕೊಡುತ್ತೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡ್ಕೊಳ್ಳೋದು ಮುಖ್ಯ. ಯಾಕೆಂದರೆ ಎಲ್ಲರೂ ಭಾಷಣ ಬಿಗಿದ್ದಾರೆ, ಆದರೆ ನಮ್ಗೆ ಹೇಗೆ ಕಾನ್ಸಂಟ್ರೇಷನ್ನ ಅಭ್ಯಾಸ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದೇ ಇಲ್ಲ ಎಷ್ಟೋ ಗುರುಗಳು. ಆದರೆ ನಾನು ಒಂದು ಸಿಂಪಲ್ ವಿಷಯದಲ್ಲಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ, ನಿಮಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಬೇಕಂದ್ರೆ ಒಂದೇ ಕೆಲಸ ಒಂದೇ ಸಮಯದಲ್ಲಿ ಮಾಡಿ. ನೀವು ಎಲ್ಲೋ ಒಂದು ಆಫೀಸ್ ಕೆಲಸ ಮಾಡ್ತಿದ್ರೆ ಅಥವಾ ಓದೋಕ್ಕೆ ಶುರು ಮಾಡಿದ್ರೆ ಫೋನ್ನ ಪಕ್ಕದಲ್ಲಿಡಿ, ಅಥವಾ ಇನ್ನೊಂದೇನೋ ಕೆಲಸ ಮಾಡ್ತೀರಾ ಆ ಕೆಲಸಕ್ಕೆ ಮಾತ್ರ ಗಮನವನ್ನು ಕೊಡಿ, ಆ ಸಮಯವನ್ನು ಆ ಕೆಲಸಕ್ಕೆ ಮಾತ್ರ ಕೊಡಿ. ನಿಮ್ಮ ಪತಿ ಅಥವಾ ಪತ್ನಿ ಜೊತೆ ಮಾತನಾಡುವಾಗ ಫೋನ್ ನೋಡಬೇಡಿ. ನಿಮ್ಮ ಮನೆಯವ್ರ ಜೊತೆ ಮಾತಾಡಬೇಕಾದ್ರೆ, ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ, ನಿಮ್ಮ ಹಿರಿಯರು ಯಾರ ಜೊತೆ ಮಾತಾಡ್ಬೇಕಾದ್ರೂ ಕೂಡ, ಚಿಕ್ಕವರಾದ್ರೂ ಪರವಾಗಿಲ್ಲ, ಫೋನ್ನ ಪಕ್ಕಕ್ಕಿಡಿ. ಅವ್ರ ಜೊತೆ ಮಾತಾಡೋದ್ರಲ್ಲಿ ಮಾತ್ರ ತಲ್ಲೀನರಾಗಿ. ಮಕ್ಕಳ ಜೊತೆ ಕಾಲ ಕಳೆಯುವಾಗ ಆ ಕ್ಷಣದಲ್ಲೇ ಮಾತ್ರ ಇರಿ. ಏನಾಗುತ್ತೆ, ಮಕ್ಕಳ ಜೊತೆ ಇವಾಗ ಕಾಲ ಕಳೀತಾ ಇಲ್ಲ ಎಷ್ಟೋ ಜನರು. ಫೋನ್ ಇರ್ಬೋದು, ಟಿವಿಗೆ ಮಕ್ಕಳು ಕೂಡ ಅಡಿಕ್ಟ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ಮಕ್ಕಳ ಜೊತೆ ಕಾಲ ಸ್ಪೆಂಡ್ ಮಾಡಿ. ಆ ಕಾರಣಕ್ಕೋಸ್ಕರ ನೀವು ಇವೆಲ್ಲ ಮಾಡೋದ್ರಿಂದ ನೀವು ಒಳ್ಳೆ ಅಭಿರುಚಿಗಳು ಕೂಡ ಬೆಳೆಸ್ಕೊತಾ ಹೋಗ್ತೀರಾ. ಮೊದಲು ಮನೆಯಲ್ಲಿ ಈ ಅಭ್ಯಾಸ ಶುರು ಮಾಡಿ, ನಂತರ ಇದು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸಹಜವಾಗಿ ಕೂಡ ಅಭ್ಯಾಸ ತಂತಾನೆ ಆಗ್ತಾ ಹೋಗುತ್ತೆ.
ಪಂಚ್ ಲೈನ್ ಅಥವಾ ಮೋಟಿವೇಶನ್ ಏನಂತ ಅಂದ್ರೆ, ಸ್ನೇಹಿತರೆ, ಮಂಕಿ ಸಿ ಮಂಕಿ ಡೂ ಅಂತ ಕೂಡ ಇಂಗ್ಲಿಷ್ನ ಹೇಳ್ತಾರೆ. ಏನಂತ ಅದೇ ಅಂತಂದ್ರೆ, ಏನು ಮಂಗ ನೋಡುತ್ತೋ ಮಂಗ ಅದೇ ಕೆಲಸ ಮಾಡುತ್ತೆ ಅಂತ. ನೀವು ಕಾನ್ಸಂಟ್ರೇಟ್ ಮಾಡಲಾರ್ದೆ ನಿಮ್ಮ ಮಕ್ಕಳು ಕೂಡ ಕಾನ್ಸಂಟ್ರೇಷನ್ ಕಲಿಯೋದಿಲ್ಲ. ನೀವು ಕಾನ್ಸಂಟ್ರೇಷನ್ ಏನು ಮಾಡ್ತೀರಾ ಅದು ನಿಮ್ಮ ನೋಡಿ ನಿಮ್ಮಲ್ಲಿರೋ ಚಿಕ್ಕವರು, ನಿಮ್ಮನ್ನು ನೋಡಿ ನಿಮ್ಮಲ್ಲಿರೋ ದೊಡ್ಡವರು ಕೂಡ ಕಲಿಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಮೊದಲಿಗೆ ಮನಸ್ಸನ್ನು ನಿಯಂತ್ರಿಸಬೇಕು. ಏಕೆಂದರೆ ಜೀವನದಲ್ಲಿ ನಿಮ್ಮ ಶಕ್ತಿ ಹರಿಯುವ ದಿಕ್ಕಿನ ಒಂದು ಪ್ರತಿಬಿಂಬವೇ ಈ ಮನಸ್ಸಾಗಿರುತ್ತೆ. ನೀವು ಶಕ್ತಿಯನ್ನು ಒಟ್ಟುಗೂಡಿಸಿ ಕೇಂದ್ರೀಕರಿಸಿದರೆ ಮಾತ್ರ ಯಾವುದೇ ಅಸಾಧ್ಯವಾದ ಕೆಲಸ ಕೂಡ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇಂದಿನಿಂದ ಪ್ರಾರಂಭಿಸಿ ಒಂದೇ ಕೆಲಸ ಒಂದೇ ಸಮಯದಲ್ಲಿ ಮಾಡಿ, ಪ್ರತಿ ಕ್ಷಣವನ್ನು ಕೂಡ ಪವಿತ್ರವಾಗಿಸಿ. ದಂಡಪಾಣಿ ಕೂಡ ಹೇಳ್ತಾರೆ ಏನಂತಂದರೆ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಯಾಕೆಂದರೆ ನೀವು ಮೊದಲಾಗಿ ಇದನ್ನ ಪ್ರಾರಂಭಿಸಿದಾಗ ನೀವು ಸೋಲನ್ನು ಕಾಣಿಸ್ಬೋದು. ಇಲ್ಲ, ನನಗೆ ಒಂದೇ ಕೆಲಸ ಒಂದೇ ಸಲ ಮಾಡೋಕ್ಕಾಗಲ್ಲ, ಫೋನ್ ನೋಡ್ತೀನಿ, ಅಥವಾ ಒಂದೇ ಕೆಲಸ ಮಾಡೋಕ್ಕಾಗಲ್ಲ, ನಾನು ಇನ್ನೊಂದೇನೋ ಎರಡನೇ ಕೆಲಸ ಮಾಡ್ತಾ ಇರ್ತೀನಿ. ಯಾಕೆಂದರೆ ಎರಡೆರಡು ಕೆಲಸ ಮಾಡಿದಾಗ ನನ್ನ ಟೈಮ್ನ ಉಳಿಸ್ತೀನಿ ಅಂತ ಏನಾದ್ರು ಅಂದ್ಕೊಟ್ರೆ ಅದು ಶುದ್ಧ ಸುಳ್ಳಾಗುತ್ತೆ. ಯಾಕೆಂದರೆ ಎರಡೂ ಕೆಲಸದಲ್ಲಿ ನೀವು ವ್ಯಯಿಸಿದ ಸಮಯ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ಪರಿಚಯಸ್ಥರಿರ್ಬೋದು, ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿದರೆ ಹೈಪ್ ಅಂತ ಒಂದು ಬಟನ್ ಇರುತ್ತೆ ಕೆಳಗೆ. ಹೈಪ್ನ ನೀವು ಕ್ಲಿಕ್ ಮಾಡೋದ್ರಿಂದ ವಿಡಿಯೋ ಇಷ್ಟ ಆದರೆ ಆದಷ್ಟು ವಿಡಿಯೋ ತಂತಾನೆ ಶೇರ್ ಆಗ್ತಾ ಹೋಗುತ್ತೆ. ಯೂಟ್ಯೂಬ್ ಕೂಡ ಅಲ್ಗೋರಿದಮ್ ಇದನ್ನು ಶೇರ್ ಮಾಡ್ತಾ ಹೋಗುತ್ತೆ. ಹಾಗೂ ಮೆಂಬರ್ಶಿಪ್ ಪ್ರೋಗ್ರಾಮ್ ಕೂಡ ಇದೆ. ನಾವು ಆ ಮೆಂಬರ್ಶಿಪ್ ಪ್ರೋಗ್ರಾಮಲ್ಲಿ ನಮಗೆ ಸಪ್ರೇಟ್ ವಿಡಿಯೋಗಳು ಯಾರು ಮೆಂಬರ್ಸ್ ರಿಕ್ವೆಸ್ಟ್ ಮಾಡ್ತಾರೆ ಅವರ ರಿಕ್ವೆಸ್ಟ್ ಮೇರೆಗೆ ನಾವು ವಿಡಿಯೋಗಳನ್ನ ಹಾಕ್ತೀವಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋನ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.